ನಾಮ ಸಂಕೀರ್ತನವನ್ನು ನಾರದರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಮತ್ತೋವರಂ ಭಾವವೃತಾದ್ವೃಣುಧ್ವಂ ಪ್ರೀತಃ ಕಥಾ ಕೀರ್ತನತೋಸ್ಮಿ ಸಾಂಪ್ರತಂ ಶ್ರುತ್ವೇತಿ ತದ್ವಾಕ್ಯಮತಿ ಪ್ರಸನ್ನಾಃ ಪ್ರೇಮಾರ್ದ್ರಚಿತ್ತಾ ಹರಿಮೂಚಿರೇತೆ. ನೀವು ಮಾಡಿದ ನಾಮ ಸಂಕೀರ್ತನೆಯಿಂದ ತೃಪ್ತನಾಗಿದ್ದೇನೆ, ಪ್ರೀತನಾಗಿದ್ದೇನೆ ನಾನು. ಏನು ವರ ಬೇಕು ಆ ವರವನ್ನು ಕೇಳಿ ಅಂತಂದ ಭಗವಂತ. ಒಂದು ವರವನ್ನು ಕೇಳ್ತಾರೆ. ಆ ಮಹಾಭಾಗವತೋತ್ತಮರೊಂದು ವರವನ್ನು ಕೇಳ್ತಾರೆ. ಆ ವರವನ್ನು ಕೇಳಿದ್ದಕ್ಕಾಗಿ ನಮ್ಮ ಅನಂತಾನಂತ ಜನ್ಮಗಳ ಸಾಷ್ಟಾಂಗ ಪ್ರಣತಿಗಳು ಆ ಭಕ್ತಿಜ್ಞಾನ ವೈರಾಗ್ಯಗಳ ಅಭಿಮಾನಿ ದೇವತೆಗಳಿಗೆ, ಆ ಸನಕಾದಿ ಯೋಗಿವರಿಯರಿಗೆ, ನಾರದರಿಗೆ, ಭೃಗ್ವಾದಿ ಮಹರ್ಷಿಗಳಿಗೆ, ಅರ್ಜುನಾದಿಗಳಿಗೆ ಸಲ್ಲಬೇಕು. ಏನು ವರ ಕೇಳ್ತಾರೆ ಗೊತ್ತೇ ಅವರು? ನಗಾಹ ಗಾಥಾಸು ಚ ಸರ್ವಭಕ್ತೈ ಯೇಭಿಸ್ತ್ವಯಾ ಭವ್ಯಮಿತಿ ಪ್ರಯತ್ನಾತ್. ಸ್ವಾಮಿ, ಯಾರು ಈ ರೀತಿಯಾಗಿ ಸಪ್ತಾಹ ವಿಧಿಯನ್ನು ಮಾಡ್ತಾರಲ್ಲ, ಆ ಸಪ್ತಾಹ ನಡೆಯುವ ಸಂದರ್ಭದಲ್ಲಿ, ಭಾಗವತ ಕಥಾಶ್ರವಣ ನಡೆಯುವ ಸಂದರ್ಭದಲ್ಲಿ, ಎಲ್ಲೆಲ್ಲಿ ಭಾಗವತದ ಕಥೆ ನಡೀತದೆ ಅಲ್ಲಿ ನೀನು ಇದೇ ರೀತಿಯಾಗಿ ಸಕಲ ಭಕ್ತರ ಸಮೇತನಾಗಿ ಆ ಭಕ್ತರ ಮುಂದೆ ನಿಲ್ಲಬೇಕು ಭಗವಂತ. ನೀನು ಅಲ್ಲಿ ಸನ್ನಿಹಿತನಾಗಬೇಕು. ನೋಡಿ, ಅವರು ತಮಗಾಗಿ ಏನೂ ಕೇಳಿಕೊಳ್ಳಿಲ್ಲ. ಎಂಥ ಕಾರುಣ್ಯ ನಾರದರದು, ಎಂಥ ಕಾರುಣ್ಯ ಸನಕಾದಿ ಯೋಗಿವರಿಯರದು. ಭಾಗವತ ಕಥಾಶ್ರವಣವನ್ನು ಮಾಡಿ ಭಕ್ತಿಜ್ಞಾನ ವೈರಾಗ್ಯಗಳ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ತೋರಿಸಲಿಕ್ಕೆ ತಾವು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಜಗತ್ತಿನ ಮೇಲಿನ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ. ಮಾಡಿ ಭಗವಂತ ವರ ಕೊಡ್ತೇನೆ ಅಂದರೆ ಮತ್ತೇನನ್ನೂ ಕೇಳಲಿಲ್ಲ ಅವರು. ಸ್ವಾಮಿ, ಮುಂದೆ ಯಾರು ಈ ರೀತಿಯಾಗಿ ಭಾಗವತ ಕಥಾಶ್ರವಣ ಮಾಡ್ತಾರೆ, ಆ ಭಾಗವತ ಕಥಾಶ್ರವಣ ನಡೆಯುವ ಸಂದರ್ಭದಲ್ಲಿ ಭಕ್ತರ ಸಮೇತರಾಗಿ ನೀನಲ್ಲಿರಬೇಕು ಅಂತ ವರವನ್ನು ಕೇಳ್ತಾರೆ. ನಮಗಾಗಿ ವರವನ್ನು ಕೇಳ್ತಾರೆ. ಮಂದಾಹ ಸುಮಂದಮತಯ ಮಂದಭಾಗ್ಯ ಹ್ಯುಪದ್ರುತ. ಸಾಧನ ಪ್ರಪಂಚದ ಕಟ್ಟಕಡೆಯಲ್ಲಿರ್ತಕ್ಕಂತಹ ಜನ ನಾವು ಮಂದರು, ಮಂದಬುದ್ಧಿಯವರು, ಅನೇಕ ವಿಘ್ನಗಳಿಂದ ಉಪದ್ರುತರು ನಾವು. ಅಂಥ ನಾವು ಭಕ್ತಿಯಿಂದ ಭಾಗವತ ಕಥಾಶ್ರವಣವನ್ನು ಮಾಡಲಿಕ್ಕೆ ಉದ್ಯುಕ್ತರಾದರೆ ನಾವೆಲ್ಲಿ ಭಾಗವತವನ್ನು ಓದ್ತೇವೆ, ನಾವೆಲ್ಲಿ ಭಾಗವತವನ್ನು ಕೇಳ್ತೇವೆ, ಎಲ್ಲಿ ಭಾಗವತ ವಾಚನವನ್ನು ಮಾಡ್ತೇವೆ, ಅಲ್ಲಿ ಭಗವಂತ ಈ ಪ್ರಹ್ಲಾದಾದಿ ಭಾಗವತೋತ್ತಮರ ಸಮೇತನಾಗಿ ಅಲ್ಲಿ ಕುಳಿತುಕೊಂಡಿರ್ತಾನೆ. ಮುಖ್ಯ ಪ್ರಾಣದೇವರು ಹನುಮದ್ರೂಪದಿಂದ ಕುಳಿತುಕೊಳ್ತಾರೆ. ಪರಮಾತ್ಮನ ಕಥೆ ಎಲ್ಲಿ ನಡೀತದಲ್ಲ, ಯಾರೇ ಹೇಳ್ತಾ ಇರಲಿ, ಯಾರು ಭಕ್ತಿಯಿಂದ ಕಥೆಯನ್ನ ಹೇಳ್ತಾರೆ ನೋಡಿ, ಆ ಭಕ್ತಿಯಿಂದ ಭಗವಂತನ ಕಥೆಯನ್ನ ಯಾರು ಹೇಳ್ತಾರೆಯೋ ಅವರ ಮುಂದೆ ನನ್ನ ಸ್ವಾಮಿಯ ಕಥೆ ಇದು ಅಂತ ಹೇಳಿ ಆ ರಾಮದೂತ ಕುಳಿತುಕೊಳ್ತಾನೆ. ಧನ್ಯರು ನಾವು, ಪರಮಧನ್ಯರು ನಾವು. ಅದರಲ್ಲಿಯೂ ಈ 28ನೆಯ ಕಲಿಯುಗದಲ್ಲಿ ಹುಟ್ಟಿ ಬಂದ ಜನ ಇದ್ದೇವಲ್ಲ, ಪರಮಧನ್ಯರು ನಾವು, ಪರಮಧನ್ಯರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಾದ್ಭುತವಾದ ಕ್ರಮದಲ್ಲಿ ನಮಗೂ ಅರ್ಥವಾಗುವ ರೀತಿಯಲ್ಲಿ ವೇದಾಂತ ಶಾಸ್ತ್ರವನ್ನು ತಿಳಿಸಿಕೊಟ್ಟು ಹೋಗಿದ್ದಾರೆ. ಭಾಗವತವನ್ನು ಅರ್ಥ ಮಾಡಿಸಿದ್ದಾರೆ, ಮಹಾಭಾರತವನ್ನು ಅರ್ಥ ಮಾಡಿಸಿದ್ದಾರೆ. ಆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾ ಸ್ವಯಂ ಇಂದ್ರದೇವರು ಟೀಕಾಕೃತ್ಪಾದರಾಗಿ ಅವತರಣ ಮಾಡಿ ಬಂದು, ಪ್ರಹ್ಲಾದರಾಜರು ಚಂದ್ರಿಕಾಚಾರ್ಯರಾಗಿ ಅವತರಣ ಮಾಡಿ ಬಂದು, ನಾರದಾದಿ ಋಷಿಗಳು ಪುರಂದರ ದಾಸರಾದಿ ಮಹಾನುಭಾವರಾಗಿ ಅವತರಣ ಮಾಡಿ ಬಂದು ಈ ಮಹಾವಾಂಗ್ಮಯವನ್ನು ರಚನೆ ಮಾಡಿಕೊಟ್ಟು ಹೋಗಿದ್ದಾರೆ. ಆ ಸಮಗ್ರ ತತ್ವವಾದ ಪ್ರಬಂಧಗಳ ಅಧ್ಯಯನವನ್ನು ಮಾಡ್ತಾ ಭಗವನ್ನಾಮ ಸಂಕೀರ್ತನವನ್ನ ಮಾಡ್ತಾ ಇದ್ದರೆ ಭಗವಂತ ಒಲಿದು ಬಿಡ್ತಾನೆ, ಭಗವಂತ ಕುಳಿತು ಕೇಳುತ್ತಾನೆ. ಅದಕ್ಕಾಗಿಯೇ ಜಗನ್ನಾಥದಾಸರು ಹೇಳಿದರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ. ಈ ಕಲಿಯುಗದಲ್ಲಿ ಅತ್ಯಂತ ಸುಲಭ ನಮ್ಮ ಸ್ವಾಮಿ ದೊರಕ್ತಾನೆ. ಹೀಗೆ ವರವನ್ನು ಕೇಳ್ತಾರೆ. ಪರಮಾತ್ಮ ವರವನ್ನು ಕೊಟ್ಟ ಅಂತಾರೆ ಸೂತಾಚಾರ್ಯರು. ಮನೋರಥೋಯಂ ಪರಿಪೂರಣೀಯ ತಥೇತಿ ಚೊಕ್ತು ಅಂತರಧೀಯತಾಚ್ಯುತಃ. ತಥಾಸ್ತು, ಹಾಗೇ ಆಗಲಿ. ಎಲ್ಲಿ ಶ್ರೀಮದ್ಭಾಗವತ ಕಥಾವಾಚನ, ಕಥಾಶ್ರವಣ, ಕಥಾಕೀರ್ತನ ನಡೀತದಲ್ಲ, ಅಲ್ಲಿ ನಾನು ನನ್ನ ಭಕ್ತರ ಸಮೇತನಾಗಿ ಬರ್ತೇನೆ ಅಂತ ಭಗವಂತ ಅನುಗ್ರಹ ಮಾಡಿ ಅಂತರ್ಹಿತನಾಗ್ತಾನೆ. ತಥೋ ನ ಮತ್ತಚ್ಚರಣೇಶು ನಾರದಃ ತಥಾ ಶುಕಾದೀನ ಪಿತಾಪಸಾಂಶ್ಚ ಅಥ ಪ್ರಹೃಷ್ಟಾ ಪರಿನಷ್ಟ ಮೋಹಾಃ ಸರ್ವೇ ಯಯೋಃ ಪೀತ ಕಥಾಮೃತಾಸ್ತೆ.
ಪರಮಾತ್ಮ ಯಾವ ಸ್ಥಳದಲ್ಲಿ ನಿಂತಿದ್ದನೋ, ಪರಮಾತ್ಮನ ಪಾದಗಳು ಯಾವ ಸ್ಥಳದಲ್ಲಿದ್ದವೋ ಆ ಸ್ಥಳಕ್ಕೆ ನಾರದರು ಮತ್ತೆ ನಮಸ್ಕಾರವನ್ನು ಮಾಡ್ತಾರೆ. ಶುಕಾಚಾರ್ಯರು ಮುಂತಾದವರಿಗೆ ನಮಸ್ಕಾರಗಳನ್ನು ಮಾಡ್ತಾರೆ. ವಕ್ತಾರರಾದಂತಹ ಸನಕಾದಿ ಯೋಗಿವರಿಯರಿಗೆ ಬಹುವಾದ ಸತ್ಕಾರವನ್ನು ಮಾಡ್ತಾರೆ. ಭೃಗ್ವಾದಿ ಸಮಸ್ತ ಋಷಿ ಸಂಘ ಪ್ರಹೃಷ್ಟವಾಗಿ ತಮ್ಮ ತಮ್ಮ ಮನೆಗೆ ಹಿಂತಿರುಗ್ತದೆ. ಭಕ್ತಿಸ್ಸುತಾಭ್ಯಾಂ ಸಹ ರಕ್ಷಿತಾ ಸಾ ಶಾಸ್ತ್ರೇ ಸ್ವಕೀಯೇಪಿ ತದಾ ಶುಕೇನ ಅತೋ ಹರಿರ್ಭಾಗವತಸ್ಯ ಸೇವನಾತ್ ಚಿತ್ತಂ ಸಮಾಯಾತಿ ವೈಷ್ಣವಾನಾಂ. ಆ ಭಕ್ತಿ ಜ್ಞಾನ ವೈರಾಗ್ಯಗಳೇನು ನರ್ತನ ಮಾಡ್ತಾ ಇದ್ದರಲ್ಲ ಮೂರ್ತರೂಪವನ್ನು ತೆಗೆದುಕೊಂಡು, ಶುಕಾಚಾರ್ಯರು ಆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ತಮ್ಮ ಶಾಸ್ತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಭಾಗವತವನ್ನು ಕೇಳ್ತಾರೆ ಅಂಥ ವೈಷ್ಣವರಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳ ಅಭಿವೃದ್ಧವಾಗಲಿ ಅಂತ ಆ ಶುಕಾಚಾರ್ಯರ ಅನುಗ್ರಹವನ್ನು ಮಾಡ್ತಾರೆ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಸಮಸ್ತ ಲೌಕಿಕವಾದ ದುಃಖಗಳು, ದಾರಿದ್ರ್ಯದಿಂದ ಆರಂಭ ಮಾಡಿಕೊಂಡು ಜನ್ಮ ಮರಣಗಳವರೆಗಿನ ಸಮಸ್ತ ಏನು ಐಹಿಕವಾದ ದುಃಖಗಳಿವೆ ಅವೆಲ್ಲದರ ಪ್ರಶಮನಕ್ಕಾಗಿ ಭಾಗವತ, ಮೋಕ್ಷಕ್ಕಾಗಿ ಭಾಗವತ, ಈ ಸಂಸಾರದ ಮಾಯೆಯನ್ನು ದಾಟಲಿಕ್ಕಾಗಿ, ಸಂಸಾರ ಸಿಂಧುವನ್ನು ತರಣ ಮಾಡಲಿಕ್ಕಾಗಿ ಶ್ರೀಮದ್ಭಾಗವತ. ಹೀಗೆ ಸುತಾಚಾರ್ಯರು ಶೌನಕರಿಗೆ ಕಥೆಯನ್ನು ಹೇಳ್ತಾರೆ. ಈ ರೀತಿಯಾಗಿ ಭಾಗವತೋತ್ಸವ ನಡೀತು ಅಂತ. ಆಗ